ಹಾಯ್ ಹಲೋ ಫ್ರೆಂಡ್ಸ್, ಹೆಂಗಿದ್ರಿ ಫ್ರೆಂಡ್ಸ್? ಆರಾಮಿದ್ರಿ? ನಾವು ಆರಾಮಿದ್ದೀವಿ. ಬರ್ರಿ ಫ್ರೆಂಡ್ಸ್, ಇವತ್ತು ತಾಲಿಪಟ್ಟಿ ಮಾಡೋಣ ಅಂತ. ತಾಲಿಪಟ್ಟಿ ಮಾಡೋಕೆ ನಾನು ಏನು ತೊಗೊಂಡ್ರೆ 4 ಈರುಳ್ಳಿ ತೊಗೊಂಡಿನಿ ಫ್ರೆಂಡ್ಸ್, ಮತ್ತು ಒಂದು ಟೊಮೊಟೊ ತೊಗೊಂಡಿನಿ. ಆಮೇಲೆ ತರಕಾರಿ ಮನೆಯಾಗ ಏನಿದ್ರೆ ಎಲ್ಲ ಹಾಕ್ಬೋದು. ನಾನು ಈರುಳ್ಳಿ ಟೊಮೆಟೊ ಅಷ್ಟೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಯಾವ ಹಿಟ್ಟು ಬೇಕಂದರೆ ಜೋಳ ಹಿಟ್ಟು, ಗೋಧಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು ಫ್ರೆಂಡ್ಸ್. ಈಗ ಬರ್ರಿ ಅದನ್ನು ಏನೇನು ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಈ ಕಪ್ಪಲ್ಲಿ ನಾನು ಒಂದು ಕಪ್ ಜೋಳದ ಹಿಟ್ಟು, ಒಂದು ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ಪು ಕಡಲೆ ಹಿಟ್ಟು ತೊಗೋತೀನಿ ಫ್ರೆಂಡ್ಸ್. ಇದನ್ನು ತೊಗೊಂಡ್ಬಿಟ್ಟು ಕಲಿಸ್ತೀನಿ ಫ್ರೆಂಡ್ಸ್. ಅದಕ್ಕೆಲ್ಲ ನಾವೇನು ತರಕಾರಿ ಹಚ್ಕೊಂಡಿರ್ತೀವಿ ಎಲ್ಲ ತರಕಾರಿ ಇದನ್ನು ನಾನು ಜಡ್ರಿ ಸಾನಿಸ್ಕೊಡೀನಿ. ಹಿಟ್ಟು ಸಾನಿಸ್ಕೊಂಡು ತೊಗೊಳ್ರಿ ಹಿಟ್ಟು ಫ್ರೆಂಡ್ಸ್. ನಾನು ಸಾನಿಸೇ ತೊಗೊಂಡು ಗೋಧಿ ಹಿಟ್ಟು ಜೋಳದ ಹಿಟ್ಟು ನಾನು ಸಾನಿಸ್ಕೊತೀನಿ ಫ್ರೆಂಡ್ಸ್. ಸ್ವಲ್ಪ ಕಡಲೆ ಹಿಟ್ಟು ಹಾಕಬೇಕು. ನಾನು ಹೇಳಿದ್ವಲ್ಲ, ಈ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಅಜ್ವಾನ, ಆಮೇಲೆ ಜೀರಿಗೆ, ಹಸಿ ಖಾರ ಹಾಕಬೇಕು ಫ್ರೆಂಡ್ಸ್. ಇದಕ್ಕೆ ಹಸಿ ಖಾರ ಹಾಕಿದ್ರೆ ಭಾರಿ ಚಲೋ ಆಗತ್ತೆ. ಇದನ್ನು ನೋಡ್ತಿರ್ಬೋದು, ನಾನು ಹಸಿ ಖಾರ ಹಾಕ್ತೀನಿ ಫ್ರೆಂಡ್ಸ್. ಸಾಕು ಸ್ವಲ್ಪ ತುರಿದು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ತರಕಾರಿ ಅಂದರೆ ಸೌತೆಕಾಯಿ ತುರಿದು ಹಾಕ್ತಾಯಿದ್ದೀನಿ. ನೀವು ಸಬ್ಬಸಿಗೆ ಸೊಪ್ಪು ಹಾಕ್ಬೋದು, ಮೆಂತ್ಯ ಸೊಪ್ಪು ಹಾಕ್ಬೋದು, ಏನಾರು ಹಾಕ್ಬೋದು ಫ್ರೆಂಡ್ಸ್, ಚಲೋ ಆಗ್ತೈತಿ. ಇದನ್ನು ನೋಡ್ತಾ ಇರ್ಬೋದು, ನಾನು ಸೌತೆಕಾಯಿ ತುರಿದು ಹಾಕತ್ತೀನಿ. ಸ್ವಲ್ಪ ಕೊತ್ತಂಬರಿ ಹಾಕಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಹಸಿ ಖಾರ. ನಾನು ಹಸಿ ಖಾರ ಹಾಕ್ಕೊಂಡಿರ್ತೀವಿ ಕಾಯಿ ಪಲ್ಯಕ್ಕೆಲ್ಲ ಹಾಕಕ್ಕೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು, ನಾನು ಹಸಿ ಖಾರ ಹಾಕ್ತಾಯಿದ್ದೀನಿ. ನಮ್ಗೆ ಎಷ್ಟು ಬೇಕಾದ ಖಾರ ಬಾಯಿ ತುಂಬಿದ್ರೆ ಚಲೋ ಫ್ರೆಂಡ್ಸ್. ಇದು ಹೀಗಾಗಿ ಹಸಿ ಖಾರ ಹಾಕ್ತಾಯಿದ್ದೀನಿ. ಈಗ ನೋಡ್ತಾ ಇರ್ಬೋದು, ಹಸಿ ಖಾರ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿರಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿ. ನಾನು ಅದಕ್ಕೆ ಜೀರಿಗೆ, ಕೊತ್ತಂಬರಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹುರಿದು ಖಾರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಕೊತ್ತಂಬರಿ ಆಮೇಲೆ ಹಸಿ ಈರುಳ್ಳಿ ಹೆಚ್ಚಿ ಹಾಕಿದ್ದೀನಿ. ಇದಕ್ಕೊಂದು ಟೊಮೊಟೊ ಹಾಕಿ ಈ ಥರ ಬಂತು. ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು. ನೀವು ಹೆಂಗೆ ಹಾಕತ್ತೆ ಹಂಗೆ ಕಲಿಸ್ಕೋಬೇಕು ಫ್ರೆಂಡ್ಸ್. ನಾನು ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಈಗ ಮಾಡಬೇಕು ಫ್ರೆಂಡ್ಸ್. ಬರ್ರಿ ತಾಲಿಪಟ್ಟಿ ಫ್ರೆಂಡ್ಸ್. ಈಗ ಹಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿರಿ, ತಟ್ಟೆನ ಒಂದು ಪ್ಲಾಸ್ಟಿಕ್ ಕಾಯಿ ಹಾಕೊಂಡು ತಟ್ಟಬೇಕಿಲ್ಲ, ಬಟ್ರ್ ಪೇಪರ್ ಹೋಗಿ ತಟ್ಬೋದು. ಈಗ ನೋಡಿ ಫ್ರೆಂಡ್ಸ್, ಈಗ ಹಾಕಿದೆ ಬೇರ್ತಾಯಿದ್ದೀನಿ ತವಿ ಒಳಗೆ. ಇಲ್ಲಿ ನೋಡ್ತಾ ಇರ್ಬೋದು, ರೊಟ್ಟಿ ತಟ್ಟು ಇದು ಬಟ್ರ್ ಪೇಪರ್ನಾಗೂ ತಟ್ಬೋದು. ಆಮೇಲೆ ನೀವು ಪ್ಲಾಸ್ಟಿಕ್ ಪೇಪರ್ನಾಗ ತಟ್ಬೋದು. ನಾನು ಪ್ಲಾಸ್ಟಿಕ್ ಪೇಪರ್ನಾಗ ತಟ್ಟಾತೀನಿ. ಈಗ ನೋಡಿ ಫ್ರೆಂಡ್ಸ್, ರುಚಿ ಮಾತ್ರ ಸೂಪರ್ ಇರ್ತೈತಿ. ಇದು ಮೊಸರು ಆಮೇಲೆ ಕೆಂಪು ಚಟ್ನಿ ಒಳಗೆ ತಿನ್ನೋಕೆ ಸೂಪರ್ ಆಗುತ್ತೆ.